ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವೇದಿಕೆಗಳಲ್ಲಿ ಸಾಕಷ್ಟು ವಸ್ತುಗಳನ್ನು ಮಾರಾಟ ಮಾಡಲು ಸಾಕಷ್ಟು ಆಕರ್ಷಕ ಬೆಲೆಗಳನ್ನು ನೀಡಲಾಗುತ್ತಿದೆ. ಖರೀದಿದಾರರನ್ನು ಕುರುಡರನ್ನಾಗಿ ಮಾಡಿ ವಸ್ತುಗಳನ್ನು ಖರೀದಿ ಮಾಡುವಂತೆ ಮಾಡುತ್ತಿದೆ. ಉದಾಹರಣೆಗೆ, ಸಾಕಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದು ವಸ್ತುವಿನ ಬೆಲೆಯನ್ನು 30ರಿಂದ 35%, 40%, 50%, 60%, ಹೀಗೆ 70%ವರೆಗೂ ಡಿಸ್ಕೌಂಟನ್ನು ತೋರಿಸುತ್ತಾರೆ. ಆ ಬೆಲೆಗಳು ನಿಖರವಾಗಿ ಹೇಳಬೇಕೆಂದರೆ ಆ ಡಿಸ್ಕೌಂಟ್ ಬೆಲೆಯೇ ಅತ್ಯಂತ ಅಧಿಕವಾಗಿರುತ್ತದೆ. ಉದಾಹರಣೆಗೆ ಹೇಳಬೇಕೆಂದರೆ, ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದು ಮೊಬೈಲ್ ಬೆಲೆಯನ್ನು ಸುಮಾರು 25ರಿಂದ 30 ಸಾವಿರ ರುಗಳಿಗೆ ಉದಾಹರಣೆಯಾಗಿ ತೋರಿಸಿ, ಅವುಗಳ ವಾಸ್ತವ ಬೆಲೆ 25,000ವಿತ್ತು ಮತ್ತು ಅದನ್ನು ಡಿಸ್ಕೌಂಟ್ ರೂಪದಲ್ಲಿ ಈಗ 10,000ರಿಂದ 12,000ಕ್ಕೆ ನೀಡುತ್ತೇವೆ ಎನ್ನುವ ಆಕರ್ಷಕ ಮತ್ತು ಜನರನ್ನು ಆಕರ್ಷಣೆಗೆ ಒಳಗಾಗುವಂತೆ ಮಾಡುತ್ತಾರೆ. ಸ್ನೇಹಿತರೆ, ವಾಸ್ತವವಾಗಿ ಆ ಮೊಬೈಲ್ನ ಬೆಲೆ ಲಾಂಚ್ ಆದಂಥ ಸಂದರ್ಭದಲ್ಲಿ ಕೇವಲ 10ರಿಂದ 12 ಸಾವಿರ ರೂಪಾಯಿಗಳೇ ಇರುತ್ತದೆ. ಈ ಸಂದರ್ಭದಲ್ಲಿ ಆಗಸ್ಟ್ 15, ದೀಪಾವಳಿ, ಯುಗಾದಿ ಹೀಗೆ ಹಬ್ಬಗಳ ಸಂದರ್ಭದಲ್ಲಿ ಕೇವಲ 2ರಿಂದ 3 ಸಾವಿರ ರೂಪಾಯಿಗಳು ಅಥವಾ 1,000 ರೂಪಾಯಿಗಳನ್ನು ಉಳಿತಾಯ ಮಾಡಬಹುದು. ಅಂತಹ ಒಂದು ಬೆಲೆ ಇರುತ್ತದೆ ಹೊರತು ಇದರ ಹೊರತಾಗಿ ಅತ್ಯಂತ ನಿಖರವಾಗಿ ಹೇಳಬೇಕೆಂದರೆ ದೊಡ್ಡ ಪ್ರಮಾಣದ ಡಿಸ್ಕೌಂಟ್ ಏನೂ ಇರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ದೊಡ್ಡ ಪ್ರಮಾಣದ ಹಣವನ್ನು ತೋರಿಸಿ ಅವುಗಳನ್ನು ಕಡಿಮೆ ಮೊತ್ತಕ್ಕೆ ಕೊಡುವುದಾಗಿ ತೋರಿಸುತ್ತವೆ. ಸ್ನೇಹಿತರೆ, ಸಾಕಷ್ಟು ಜನರು ಈ ಸಂದರ್ಭದಲ್ಲಿ ಮೂರ್ಖರಾಗಿ ಹೋಗುತ್ತಾರೆ. ಏಕೆಂದರೆ 25ರಿಂದ 30%, 39% ಹೀಗೆ ದೊಡ್ಡ ಪ್ರಮಾಣದ ಡಿಸ್ಕೌಂಟ್ ಇದೆ ಎಂದು ಭಾವಿಸುತ್ತಾರೆ. ವಾಸ್ತವವಾಗಿ ಅದರ ಬೆಲೆ 39%ಗಿಂತ ಕಡಿಮೆ ಇರುತ್ತದೆ. ಅದು ಲಾಂಚ್ ಆದ ಸಂದರ್ಭದಲ್ಲಿ ನೀವು ಗಮನಿಸಬೇಕು. ಯಾವ ವಸ್ತು ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಯಾವ ಮೊತ್ತವನ್ನು ಹೊಂದಿರುತ್ತದೆಯೋ ಅದೇ ಮೊತ್ತಕ್ಕೆ ಮಾರಾಟವಾಗುತ್ತಾ ಇರುತ್ತದೆ. ಆದರೆ ಅಂಕಿ ಸಂಖ್ಯೆಗಳಲ್ಲಿ ಮತ್ತು ಡಿಸ್ಕೌಂಟ್ನ ಪರ್ಸೆಂಟೇಜ್ಗಳಲ್ಲಿ ಸಾಕಷ್ಟು ದೊಡ್ಡ ವ್ಯತ್ಯಯವನ್ನು ತೋರಿಸುತ್ತಾರೆ. ಕೊಡುವುದು ಮಾತ್ರ ಅದೇ ರೇಟಿಗೆ. ಸ್ನೇಹಿತರೆ, ಹೀಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಜನರನ್ನು ಒಂದಷ್ಟು ಅಟ್ರ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡುತ್ತವೆ. ಕೆಲವು ಸಂದರ್ಭದಲ್ಲಿ ರಿಯಾಯಿತಿ ಸಿಕ್ಕರೂ ಸಹ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಅಂತಹ ದೊಡ್ಡ ಮೊತ್ತದ ರಿಯಾಯಿತಿಯೇನೂ ಸಿಗುವುದಿಲ್ಲ. ಸ್ನೇಹಿತರೆ, ಇದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನಡೀತಿರುವಂಥ ಒಂದು ಮಾರಾಟದ ಆಕರ್ಷಣೆ ಅಂತಂದೇ ಹೇಳ್ಬೋದು. ಇದು ಸ್ನೇಹಿತರೆ ಇವತ್ತಿನ ಒಂದು ವಿಷಯವಾಗಿತ್ತು.